ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸುಸ್ವಾಗತ. ಅಂತೂ ಇಂತೂ ಹೊರನಾಡು ಟ್ರಿಪ್ ಏನೋ ಆಯಿತು, ಬಟ್ ಇವಾಗ ಹೊಸದು ಎಲ್ಲೋ ಹೋಗ್ತಾ ಇದ್ದೀವಿ ಅಂತಲೇ ಅರ್ಥ. ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಂಡರ್ಲಾ. ಸೊ ವಂಡರ್ಲಾಗೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ಗಳು. ಸೊ ಅದು ಯಾವ ಥರ ಇರುತ್ತೆ ನೋಡೋಣ. ಆದಷ್ಟು ಎಲ್ಲನೂ ನಾವು ಆಡೋದನ್ನ ತೋರಿಸ್ತೀನಿ. ಸೊ ಯಾವ ಥರ ಮಜಾ ಬರುತ್ತೆ ನೋಡೋಣ, ಬನ್ನಿ. ನಮ್ಮ ಮನೆಯಿಂದ ನಾನು ಬನಶಂಕರಿಗೆ ಹೋಗಬೇಕು. ಸೊ ಹೆಂಗಪ್ಪ ಹೋಗೋದು ಅಂತಾಗ ನಾನು BMW ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಬನಶಂಕರಿಗೆ ಹೋಗೋಣ. ಬನಶಂಕರಿಲಿ ಹಿಡಿದು ಕೆಂಗೇರಿ ಬಸ್ ಹತ್ಕೊಂಡು ನಾವು ಹೋಗಿದ್ದೆ ವಂಡರ್ಲಾ. ಸಂತು ಇಂತು ನಾವು ವಂಡರ್ಲಾಗೆ ಬಂದ್ವಿ, ನಡ್ಕೊಂಡೇ ಬಂದ್ವಿ. ಸೊ 2 ಕಿಲೋಮೀಟ್ರಲ್ಲಿ ನಾವು ಬಂದ್ವಿ ನಡ್ಕೊಂಡು. ಸೊ ಬನ್ನಿ ಯಾವ ಥರ ಇರುತ್ತೆ ಒಳಗೆ ನೋಡೋಣ. ಸೊ ನೋಡ್ತಿರ್ಬೋದು ಎಂಟ್ರೆನ್ಸ್ ಈ ಥರ ಇದೆ, ಎಲ್ಲರೂ ಬಂದೇ ಇರ್ತೀರಾ, ಅದು ಗೊತ್ತಿರೋದೆ. ಸೊ ಬನ್ನಿ ಒಳಗೋಗಿ ಡೈರೆಕ್ಟಾಗಿ ತೋರಿಸೋಣ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಫುಲ್ ಸ್ಕೂಲ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ, ಸ್ಕೂಲು ಕಾಲೇಜವರು ಆಲ್ಮೋಸ್ಟ್ ಜನ ಇದ್ದಾರೆ, ಪರವಾಗಿಲ್ಲ, ರಶ್ ಆಗುತ್ತೆ. ಇನ್ನೇನು ಲಾಕರ್ ತೊಗೊಂಡಿವಿ, ಲಾಕರ್ಗೂ GST ಹಾಕ್ಬಿಟ್ಟವ್ರೆ. ಓಹೋ ವೆರಿ ಬ್ಯಾಡ್. ಪಾಪ ಅಣ್ಣ ದುಡ್ಡು ಕೊಟ್ಟಿದ್ದಾನೆ, ಅದ್ರಲ್ಲಿ ನಾವು ಕೊಡ್ಬೇಕು. ಇಟ್ಕೋ ಬನ್ನಿ ನಿಂಗೆ ನಾಚ್ಕ ನೋಡ್ಲಾ. ಅಂತೂ ಇಂತೂ 10:30 ಕರೆಕ್ಟಾಗಿ ಬಿಟ್ಟರು. ಎಲ್ಲರೂ ಇವಾಗ ಫುಲ್ಲು ರಶ್ ಆಗಿಬಿಟ್ಟಿದ್ದಾರೆ. ಸೊ ಹಿಂಗೆ ಬಂದರೆ ಫೈನಲಿ ಎಂಟ್ರಿ ಆದ್ವಿ ನಾವು ವಂಡರ್ಲಾಗೆ. ಇನ್ನೇನು ಬನ್ನಿ ಚೆನ್ನಾಗಿ ಚೆಚ್ಚಾಕೋಣ ಇವತ್ತು ರೈಡ್ಗಳನ್ನ. ಮಳೆ ಮೋಡ ಲೈಟಾಗಿದೆ, ಬಟ್ ಮಳೆ ಬರೋಲ್ಲ, ಮೋಡ ಅಂತೂ ಇದೆ. ಬನ್ನಿ ಹೋಗೋಣ. ಹಾಯ್, ಕ್ರೇಜಿ ಪಕ್ಷಿ ಅದು. ಹಾಯ್ ಅಂದರೆ ಹಾಯ್ ಅಂದ್ಬಿಡ್ತು. ಟಾಕಿಂಗ್ ಪ್ಯಾರೆಟ್ ಸಕ್ಕದಾಗಿದೆ. ಇನ್ನು ರೆಕ್ಕೆ ಬಿಚ್ಚಿದ್ರಿ ಸಕ್ಕದಾಗ ಕಾಣುತ್ತೆ, ಕ್ರೇಜಿ. ಇನ್ನು ಅದು ಬಿಟ್ಟರೆ ಹೋಗ್ತಾ ಇದ್ದೀವಿ ಒಳಗೆ ರೈಡ್ಗಳನ್ನ ಆಡೋಕ್ಕೆ. ಪೊಲೀಸ್ ಹಿಡಿತಾರೆ, ಹುಷಾರು, ಸೀಟ್ ಬೆಲ್ಟ್ ಹಾಕೋ. ಸಂತು ಇಂತೂ ನಾವು ರೋಲರ್ ಕೋಸ್ಟರ್ಗೆ ಬಂದಿದ್ದೀವಿ, ರೀಕಾಯಿಲ್. ಸೊ ಇದು ಹಳೇದು, ಗರುಡದು ಬೇರೆ ಕಡೆ ಇದೆ, ನಾವು ಇವಾಗ ಹಳೇದಕ್ಕೆ ಬಂದಿದ್ದೀವಿ. ಅದಕ್ಕೆ ಜನ ನೋಡ್ತಿರ್ಬೋದು ಯಾವ ಥರ ಬರ್ತಿದ್ದಾರೆ ಅಂತ. ಇವಾಗಿನ ಸ್ಟಾರ್ಟ್ ಆಗಿದ್ದು ಅದೇ. ಸೊ ಬನ್ನಿ ಹೋಗೋಣ. ಬಂತು ಬಾಯಿಗೆ ಬಂತು, ಎಲ್ಲವೂ ಬಂತು ಬಾಯಿಗೆ ಬಂತು. ಹೆಂಗಿದ್ದಾಳು? ಕ್ರೇಜಿ ಕ್ರೇಜಿ ಇತ್ತು ಯಪ್ಪ. ಇನ್ನ ಗರುಡ ಗ್ಲೈಡ್ ಇದೆ, ಅದು ಕ್ರೇಜಿ. ಇದು ಆಲ್ರೆಡಿ 2 ಸಲ ಹೋಗಿದ್ದೀನಿ, ಸೊ ಅದಕ್ಕೆ ನಂಗೆ ಅನ್ಸಿಲ್ಲ. ಇವ್ರಿಗೆ ಸಾಕಾಗಿದೆ, ಅದೇ ಸಾಕಾಗಿರುತ್ತೆ ಅದು. ಬನ್ನಿ ಹೋಗೋಣ ಇನ್ನೊಂದ್ಸಲಿ. ಇನ್ನೊಂದು ಗರುಡ ಇದೆ. ಈಗಷ್ಟೇ ರೋಲರ್ ಕೋಸ್ಟರ್ ಆಡ್ಕೊಂಡು ಇವಾಗ ಮತ್ತೆ ರೋಲರ್ ಕೋಸ್ಟರ್ ಆಗಿ ಬಂದಿದ್ವಿ, ಗರುಡ ಗ್ಲೈಡ್ಗೆ. ನೋಡ್ತಿರ್ಬೋದು ಓಪನ್ ಆಯಿತು. ಇವಾಗ ನಾವು ಇಲ್ಲಿ ಕೂತ್ಕೊತಾ ಇದ್ದೀವಿ. ಸೊ ಫೋನೆಲ್ಲ ಒಳಗಿಡಬೇಕು, ಇಡೋಣ ಬನ್ನಿ. ನಾವು ಕ್ಯಾಮ್ರಲ್ಲಿ ಗರುಡ ಗ್ಲೈಡ್ ಕ್ಯಾಮ್ರಾದಲ್ಲೇ ನಾವು ಮಾತಾಡ್ತಾ ಇರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ನೋಡೋಣ.
ನೈಸ್ ರೈಟ್. ಇನ್ನೊಂದ್ಸತಿ ಬಿಡ್ತಾ ಇದ್ದೀರಾ? ವೇಟ್ ಇರ್ಬೇಕು ಅದಕ್ಕೆ ವೇಟ್ ತೋರಿಸಿದ್ರೆ ಒಳಗಡೆ ಹೋಗ್ಬಿಟ್ಟಿದ್ದೀನೋ. ಕ್ರೇಜಿ ನಿಮ್ಗೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಅನ್ಸಿದೆ, ಬಟ್ ಅದೇ ಬೆಸ್ಟ್. ಚೆನ್ನಾಗಿತ್ತು, ತಾನೇ ಚೀಟಿ ಕೊಟ್ಟರು. ಸೊ ನಿಮಗೆ ಡೌನ್ಲೋಡ್ ಬರುತ್ತೆ ವಿಡಿಯೋ ಅಂತ ಹೇಳಿದ್ರು. ಸೊ ಇಮೇಲ್ಗೆ ಕಳಿಸಿದ್ದಾರೆ. ಸೊ ಇದು ನೋಡಿ ಅಲ್ಲಿ ಹೇಗೆ ಹೋಗ್ತಾ ಇದೆ. ಬಟ್ ಇದಕ್ಕಿನ್ನ ರೋಲರ್ ಕೋಸ್ಟರ್ ಸಾಕಾಗಿತ್ತು ನಾನು ಹೇಳಂಗಾದ್ರೆ. ನೋಡಿ ಅಲ್ಲಿ ಹೆಂಗೆ ಹೋಗುತ್ತೆ. ಹಂಗೆಲ್ಲ ಹೋಯ್ತೇನೋ. ಓ ನಮಗೆ ಗೊತ್ತೇ ಆಗಿಲ್ಲ ನೋಡಿ ಇಲ್ಲಿ. ಓ ನಾವು ಹಿಂಗೆ ಹೋಗಿದ್ವಿ ಅಂತಲೇ ಗೊತ್ತಿಲ್ಲ. ಹಿಂಗೆ ನೋಡ್ಬಿಟ್ಟು ಹೋಗಿದ್ರೆ ನಾವು ಪಕ್ಕ ಭಯ ಆಗ್ತಿತ್ತು. ಬಟ್ ಹೋಗಿ ನೋಡಿ ಇಲ್ದಿರೋದು ಒಳ್ಳೇದಾಯಿತು. ಸೊ ಈ ಥರ ಚೀಟಿ ಕೊಟ್ಟಿದ್ದಾರೆ. ನೀವು ಪರ್ಚೇಸ್ ಮಾಡಬೇಕಂದ್ರೆ ವೀಡಿಯೋನ 300 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ನೋಡಿ ಗೈಸ್, ನಾವು ಹೋದ್ರೆ ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಮೇಲೆ ಕೆಳಗೆ ಹೋಗಿ ಬರುತ್ತೆ. ಇನ್ನೇನಿಲ್ಲ, ಮೇಲೆ ಕೆಳಗೆ ಹೋಗಿ ಬರುತ್ತೆ ಇಷ್ಟೇ. 2 ಮಿನಿಟ್ಸ್ 1 ಮಿನಿಟ್ ಗೇಮ್ಗಳು ಇದೆಲ್ಲ. ಸೊ ಇದು ಕ್ರೇಜಿ ಇರುತ್ತೆ. ಇದು ಒಳ್ಳೆ ವ್ಯೂ ಮತ್ತು ಗಾಳಿಗೆ ಇದಕ್ಕೆ ಹೋಗ್ಬೇಕು, ಚೆನ್ನಾಗಿರುತ್ತೆ. ಅನ್ಕೊಳ್ಳಿ, ಇದಕ್ಕೆ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ವಿಡಿಯೋ ಆಗಕ್ಕಾಗಲ್ಲ, ಅದಕ್ಕೆ ಇವಾಗೇ ತೋರಿಸ್ತಾ ಇರೋದು. ಕ್ರೇಜಿ 1.5 ನಿಮಿಷ 2 ನಿಮಿಷ ತೊಗೊಂಡ್ರು. ಕ್ರೇಜಿ ತಿರ್ಗ್ಸಾಕ್ಬಿಟ್ರು. ಹಿಂಡಿಪ್ಪೆಕಾಯಿ ಮಾಡಾಕ್ಬಿಟ್ಟಿದ್ದಾರೆ, ಎಲ್ಲ ಹುಚ್ಚರಾಗ್ಬಿಟ್ಟಿದ್ದಾರೆ. ಇದನ್ನ ನೋಡಾದ್ಮೇಲೆ ಭಯ ಪಡ್ಕೊಂಡ್ರೆ ಹೇಗೆ ಹೇಳಿ. ಸೊ ಅದಕ್ಕೆ ನಾವು ಹೋಗಿದ್ವಿ, ಸಾಕಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಅದಾದ್ಮೇಲೆ ನೆಟ್ ಆಡೋಕೆ ಹೋದ್ವಿ, ನೋಡಿ ಹೆಂಗಿತ್ತು ಅಂತ. ಈಗ ತಾನೇ ಮಾರ್ವಿಕ್ ಆಡ್ಕೊಂಬಂದ್ವಿ. ಇಲ್ಲಿ ನೆಟ್ ಹತ್ತಾ ಇದೀವಿ, ಹತ್ತಕ್ಕೆ ಆಗ್ತಾಯಿಲ್ಲ, ಫುಲ್ಲು ತಲೆ ತಿರುಗ್ತಾ ಇದೆ. ಸಾಕಾಗಿದೆ. ಆದ್ರೆ ಕ್ರೇಜಿ ಇದೆ ನೋಡಿ. ಇಲ್ಲಿ ಹೆಂಗೆ ತೂರಾಡ್ತಾ ಇದೀವಿ, ಎಲ್ಲ ತೂರಾಡ್ಕೊಂಡು ಹೋಗ್ತಾ ಇದೀವಿ. ಅಯ್ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ನೋಡಿ ಪಾತಾಳ. ಕ್ರೇಜಿ ಇದೆ ಇದು. ನೆಟ್ ಆಕ್ಟಿವಿ ಕೂಡ ಮಾಡಿದ್ವಿ. ಎಲ್ಲನೂ ಕ್ರೇಜಿ ಇತ್ತು. ಮೈಕ್ ಇಲ್ಲ, ಯಾಕೆ ಅಂದರೆ ಮೈಕು ಲಾಕರಲ್ಲಿದೆ, ಅದರಿಂದ ಹಿಂಗೆ ಮಾತಾಡ್ತಿರ್ತೀನಿ. ಆಡಿಯೋ ಬೆಲ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಅಯ್ಯಪ್ಪ, ಅಂತೂ ನೆಟ್ ಮುಗಿಸ್ದೆ. ಸೊ ಇವಾಗ ಬನ್ನಿ, ಇವಾಗ ಇಂಟರ್ಸ್ಟೆಲ್ಲರ್ಗೆ ಹೋಗೋಣ. ಹೊಸದಾಗಿ ಓಪನ್ ಆಗಿದೆ. ಸೊ ಕ್ರೇಜಿ ಇರುತ್ತೆ ಅದು ಕೂಡ. ಅದು ತೋರ್ಸೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡೋಣ. ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಗೈಸ್, ಒಳಗೆ ಎಂಟ್ರಾಗ್ತಿದ್ದಂಗೆ ಈ ಥರ ಸ್ಪೇಸ್ ಬಗ್ಗೆ ಎಲ್ಲನೂ ಇದೆ. ಅಲ್ಲಿ ಹೋದರೆ ನಮಗೆ ಶೋ ಇರೋದು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಯಾವ ಥರ ಇದೆ, ಫುಲ್ ಸ್ಪೇಸಿಗೆ ಬಂದಂಗೆ ಇದೆ. ಕ್ರೇಜಿ, ಎಲ್ಲ ಗ್ರಹಗಳು ನೋಡ್ಕೋಬೋದು. ಇವಾಗ ಇನ್ನೇನು ಹೋಗೋದೆ, ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 1:10ಕ್ಕೆ ಹೋಗೋದು. ಸೊ ನೋಡಿ ಯಾವ ಥರ ಇದೆ ಅಂತ. ಇವಾಗ ಇನ್ನೇನು 1:10ಕ್ಕೆ ಹೋಗೋಣ, ಬನ್ನಿ. ನೋಡ್ತಿರ್ಬೋದು ಯಾವ್ಯಾವ ಥರ ಇರುತ್ತೆ ಪಾರ್ಟ್ಸ್ಗಳು ಅಂತ ಒಳಗೆ. ಕ್ರೇಜ್ ಇದೆ. ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಒಳಗೆ ಕ್ಯಾಮ್ರಾ ಹಲೋ ಇಲ್ಲದೆ ಇರೋದ್ರಿಂದ ಸೊ ಇಲ್ಲೇ ತೋರಿಸ್ತಾ ಇದ್ದಾರೆ ಅದ್ರ ರೂಲ್ಸ್ಗಳನ್ನ. ಸೊ ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. 20 ನಿಮಿಷಗಳ ನಂತರ ಗೈಸ್, ಮಿಷನ್ ಇಂಟರ್ಸ್ಟೆಲ್ಲರ್ಗೆ ವರ್ತು. ಬಟ್ ಆದರೆ ಇನ್ನೂ 3D ಎಫೆಕ್ಟ್ ಬೇಕಿತ್ತು, ಹಳ್ಳಾಡೋದಾಗಲಿ ಬಿಸಿ ಬರೋದಾಗಲಿ. ಬಟ್ ಫಸ್ಟ್ ಎಕ್ಸ್ಪೀರಿಯೆನ್ಸು ಕ್ರೇಜಿ ಇತ್ತು. ಬೇರೆ ವರ್ಲ್ಡ್ಗೆ ಹೋಗ್ಬಿಟ್ಟಿದ್ವಿ, ಎಲ್ಲ ವರ್ಲ್ಡ್ಗೂ ಹೋಗಿ ಬಂದು ನಮ್ಮ ಭೂಮಿಗೆ ಬಂದಿದ್ದೀವಿ ಇವಾಗ. ಸೊ ಅದು ಕ್ರೇಜಿ ಇತ್ತು.
ಫಸ್ಟ್ ಟೈಮ್ ಬಂದವ್ರಿಗೆ ಸಖತ್ ವರ್ತ್ ಅಂತ ಹೇಳ್ಬೋದು. ಸೆಕೆಂಡ್ ಟೈಮ್ ಬಂದವ್ರಿಗೆ ಗೊತ್ತಿರುತ್ತಲ್ಲ, ಸೊ ಅಷ್ಟೇನು ವರ್ತಿರಲ್ಲ. ಫಸ್ಟ್ ಟೈಮ್ ಬಂದವ್ರಿಗೆ ಸಖತ್ ವರ್ತು. ಈಗ ಊಟ ಮಾಡ್ತಾ ಇದ್ದೀವಿ. ಏನು ಊಟ ಅಂತ ಕೇಳಿದ್ರೆ ಐಸ್ ಕ್ರೀಮು, ಚಿಪ್ಸ್ ಪ್ಯಾಕೆಟ್ಗಳು. ಇಲ್ಲಿ ಊಟಗಳು ತೊಗೋಬೇಕಂದ್ರೆ ದುಡ್ಡಿರಬೇಕು, ದುಡ್ಡು ಅಷ್ಟಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅದರಿಂದ ನಾವು ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಾದ್ಮೇಲೆ ಸಿಗ್ತೀವಿ ವಾಟರ್ ಗೇಮ್ಸ್ ಜೊತೆಗೆ. ಹೇಗಿರುತ್ತೆ ನೋಡೋಣ. ಈಗ ವಾಟರ್ ಗೇಮ್ ಆದರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಬ್ಲರ್ ಬರ್ಬೋದು ಕ್ಯಾಮ್ರಾ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ವಾಟ್ರು ರೆಸಿಸ್ಟೆಂಟ್ ಇರೋದ್ರಿಂದ, ಸೊ ವಾಟರ್ ಪ್ರೂಫ್ ಅಂತೂ ಇಲ್ಲ ಮೊಬೈಲು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇದರಲ್ಲಿ ಯಾವ ಥರ ತೆಗಿಬೋದು ಎಲ್ಲನೂ ಅಂತ. ಇವಾಗ ನಾವು ಹೋಗ್ತಾ ಇದ್ದೀವಿ ವಾಟರ್ ಸ್ಪ್ಲಾಶ್. ಸೊ ವಾಟ್ರಿಂದ ಪ್ರೋಕ್ಷಣೆ ಆದಮೇಲೆ ನಮಗೆ ವಾಟ್ರಿಗೆ ಎಂಟ್ರಿ ಆಗೋದು. ಸೊ ಅದರಿಂದ ಬಂದಿದ್ದೀವಿ ವಾಟರ್ ಸ್ಪ್ಲಾಶ್ಗೆ. ಒಳಗೆ ಬಂದಾದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಜನ ಇದ್ದಾರೆ ಅಂತ. ಕ್ರೇಜಿ ಜನ ಇದ್ದಾರೆ ಗುರು. ಓಹೋ, ಒಂದು 2-3 ರೌಂಡ್ ಅಂತೂ ಹಾಗೆ ಆಗುತ್ತೆ. ಲೆಟ್ಸಿ ಇದು ಮಾಡಲೇಬೇಕು. ಇದು ಮಾಡಾದ್ಮೇಲೆ ಇರಬೇಕು. ಇನ್ನು ಆಮೇಲೆ ಇನ್ನೂ ರಶ್ ಆಗುತ್ತೆ. ಆದರೂ ರಶ್ ಹೆವಿ ಇದೆ. ಲೆಟ್ಸಿ ಕಾಯಲೇಬೇಕೇನು ಮಾಡೋಕ್ಕಾಗಲ್ಲ. ಹೀಗಾದರೆ ಬಂದಿದ್ದೀವಿ ವಾಟರ್ ಸ್ಪ್ಲಾಶ್ಗೆ. ಕ್ರೇಜ್ ಇದೆ, ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 4 ರೌಂಡ್ ಆಯ್ತು. 4 ರೌಂಡ್ ಆದಮೇಲೆ ನಾವು ಬಂದು ಕೂತಿದ್ದೀವಿ ವಾಟರ್ ಸ್ಪ್ಲಾಶ್ಗೆ. ಸೊ ನೋಡೋಣ, ನಂದು 3ನೇ ಸಲ ಇದ್ದಿದ್ದು, ಅದು ಫಸ್ಟ್ ಟೈಮ್. ಸೊ ಕ್ರೇಜ್ ಇದೆ. ಹೋಗ್ತಾ ಇದ್ದೀವಿ ಅಂತ ಅಪ್ಪು. ಬಂತು 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 ಏನ್ ಬಂತ ಏನೋ ಗೊತ್ತಿಲ್ಲ. ಇತ್ತು ನೋಡ್ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಆಚೆ ಹೋಗೋಣ. ವಾಟರ್ ಸ್ಪ್ಲಾಶ್ ಮುಗಿಸ್ಕೊಂಡೆ ನಾವು ಹೋಗಿದ್ದೆ ಜಾರಬಂಡೆ ನೀರಾಟ ಆಡಕ್ಕೆ. I'm under the water. Please help me. Here too much raining. ಸಖತ್ತಾಗಿದೆ. ಕ್ರೇಜಿ ಸಖತ್ತಾಗಿ ಬಂದವರು. ಪಾಸ್ ಮಾಡು. ಕ್ರೇಜಿ. ಓ ಮೈ ಗಾಡ್. ನೆಕ್ಸ್ಟ್ ಇನ್ನೊಂದು ಆಟಕ್ಕೆ ಹೋಗೋಣ ಬನ್ನಿ. ಅಂತೂ ಇಂದು ಗೈಸ್ ಇವಾಗ ವೇವ್ ಪೂಲ್ ಬಂದಿದ್ದೀವಿ. ಸರಿ, ಮುಂದೆ ನಡಿ ಮುಂದೆ ನಡಿ ಮುಂದೆ ನಡಿ. ಎಲ್ಲ ಹೋಗಿದ್ರಿ? ನಾನು ಅಡುಗೆ ಮಾಡಿದ್ವಿ. ಮುಳುಗೆ ಹೋಗ್ಬಿಟ್ಟಿದ್ವಿ. touching. ಕ್ರೇಜಿ ಇದೆ. ಏನನ್ನು ಸಾಧಿಸಿರೋ ಸಂತೋಷ ಅವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಹೋಗಿದ್ ಬಟ್ಟೆನೆ ಹಾಕೊಂಡು ಹೊರಟ್ವಿ ನಮ್ಮ ಮನೆ ಕಡೆಗೆ. ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.